ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಜನ ಮಾತಾಡೋದು ಅಥವಾ ತುಂಬ ಕಡೆ ನೋಡಿರ್ತೀರ, ಕೇಳಿರ್ತೀರ ಈ ಥರ ED-INGಯಿಂದ ಎಂಡ್ ಆಗೋ ವರ್ಡ್ಸ್ಗಳು. ಇಂಟ್ರೆಸ್ಟೆಡ್, ಇಂಟ್ರೆಸ್ಟಿಂಗ್, ಇನ್ಸ್ಪೈರ್ಡ್, ಇನ್ಸ್ಪೈರಿಂಗ್. ಸೊ ಈ ಥರ ವರ್ಡ್ಗಳಿಗೆ ಏನು ಡಿಫ್ರೆನ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು, ಇವತ್ತಿನ ಕ್ಲಾಸ್ನಲ್ಲಿ ನೀವು ತುಂಬ ಕಲಿಬೋದು. ತುಂಬ ಎಕ್ಸಾಂಪಲ್ಸ್ನ ಕೂಡ ಕೊಡ್ತಾ ಇದ್ದೀನಿ, ಸೊ ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ ನೆನಪಿದೆ ಅಲ್ವಾ, ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಇಂಟ್ರೊಡಕ್ಷನ್ ಕೊಡೋವಾಗ ಹೇಳಿದ್ದೆ ಅಡ್ಜೆಕ್ಟಿವ್ಸ್ನಲ್ಲಿ ಈ 3 ಟೈಪ್ಸ್ನ ನೀವು ಕಲ್ತ್ಕೊಳ್ಳಿ ಅಂತ. ಎಸ್, ಇವು 3 ಇಂಪಾರ್ಟೆಂಟಾಗಿ ನೀವು ಕಲ್ತ್ಕೊಳ್ಳೇಬೇಕು. ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂದರೆ ನಾವು ಎಮೋಷನ್, ಅಪಿಯರೆನ್ಸ್, ಕಲರ್, ಶೇಪ್, ಸೈಜ್ ಇವನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಕೆಲವು ಅಡ್ಜೆಕ್ಟಿವ್ಸ್ ED ಸ್ಪೆಲ್ಲಿಂಗಿಂದ ಎಂಡ್ ಆಗುತ್ತೆ, ಕೆಲವು ING ಸ್ಪೆಲ್ಲಿಂಗಿಂದ ಎಂಡ್ ಆಗಿರುತ್ತೆ. ಎಸ್, ಒರಿಜಿನಲಿ ಅವು ವರ್ಬ್ಗಳು, ಬಟ್ ನಾವು ಅವನ್ನ ಅಡ್ಜೆಕ್ಟಿವ್ಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತೀವಿ. ರೈಟ್, ಅಡ್ಜೆಕ್ಟಿವ್ಸ್ ಆಗಿ ಯೂಸ್ ಮಾಡ್ಕೊಂಡಾಗ ಅಡ್ಜೆಕ್ಟಿವ್ಸ್ ಕೊಡೋ ಮೀನಿಂಗ್ನ ಕೊಡುತ್ತೆ, ಅಡ್ಜೆಕ್ಟಿವ್ಸ್ ಥರಾನೇ ಅದು ಬಿಹೇವ್ ಮಾಡುತ್ತೆ. ಅದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಎಲ್ಲ ಆದಮೇಲೆ ನೋಟ್ಸ್ನ ಬರ್ಕೊಳ್ಳಿ, ಮತ್ತೊಂದು ಸರಿ ವಿಡಿಯೋ ನೋಡಿ. ಸೊ ನಿಮ್ಗೆ ಗೊತ್ತಿತ್ತಲ್ಲ, ನಾವು ಬಿ ಫಾರ್ಮ್ಸ್ ಮಾಡುವಾಗ ಅಡ್ಜೆಕ್ಟಿವ್ಸ್, ಪರ್ಸನಾಲಿಟಿ ಅಡ್ಜೆಕ್ಟಿವ್ಸ್ನ ಹಾಕೋದು ಹೇಳ್ಕೊಟ್ಟಿದೆ, ರೆಗ್ಯುಲರ್ ಅಡ್ಜೆಕ್ಟಿವ್ಸ್ನ ಹಾಕೋದು ಹೇಳ್ಕೊಟ್ಟಿದೆ. ಅದೇ ಥರನೇ ED-ING ಸ್ಪೆಲ್ಲಿಂಗಿಂದ ಎಂಡ್ ಆಗೋ ಅಡ್ಜೆಕ್ಟಿವ್ಸ್ನ ಕೂಡ ನಾವು ಯೂಸ್ ಮಾಡಬೇಕು. ಬಿ ಫಾರ್ಮ್ ಮುಂದೆನೇ ನಾವು ಯೂಸ್ ಮಾಡ್ತೀವಿ. ರೈಟ್, ಬಟ್ ಇವುಗಳು ಏನು ಮೀನಿಂಗ್ನ ಕೊಡುತ್ತೆ ಇಲ್ಲಿ ನೋಡಿ ಫಸ್ಟ್. ಸೊ ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರೋದು, ಪರಿಚಯ ಇರೋದು, ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ತಾ ಇರೋದು. ಟು ಡಿಸ್ಕ್ರೈಬ್ ಫೀಲಿಂಗ್ಸ್, ಎಮೋಷನ್ಸ್, ಅಪಿಯರೆನ್ಸ್, ಸೈಜ್, ಶೇಪ್, ಕಲರ್, ಇವನ್ನೆಲ್ಲ ನೀವು ಹೇಳ್ತೀರಾ, ನಿಮಗೆ ಗೊತ್ತಾಗಿದೆ, ಈಗ ಆಲ್ರೆಡಿ ಕಲ್ತಿದ್ದೀರಾ. ರೈಟ್, ಸೊ ಅಡ್ಜೆಕ್ಟಿವ್ಸ್ ED-ಇಂದ ಎಂಡ್ ಆಗ್ತಿದ್ರೆ, ಅಂದರೆ ED ಸ್ಪೆಲ್ಲಿಂಗಿಂದ ಎಂಡ್ ಆಗ್ತಿದ್ರೆ ಅವುಗಳನ್ನ ನಾವು ಯಾಕೆ ಯೂಸ್ ಮಾಡಬೇಕು? ಟು ಡಿಸ್ಕ್ರೈಬ್ ಹೌ ಪೀಪಲ್ ಫೀಲ್ ಆರ್ ವಾಟ್ ಸ್ಟೇಟ್ ದೇ ಆರ್ ಇನ್. ಸೊ ನೋಡಿ, ಬೋರ್ಡ್, ಶಾಕ್ಡ್, ವರಿಡ್, ಟಯರ್ಡ್, ಇಂಟ್ರೆಸ್ಟೆಡ್, ಇನ್ಸ್ಪೈರ್ಡ್, ಇವೆಲ್ಲ ವರ್ಡ್ಸ್ಗಳನ್ನ ನಾವು ಅಡ್ಜೆಕ್ಟಿವ್ಸ್ ಥರನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಅಡ್ಜೆಕ್ಟಿವ್ಸ್ ಥರನೇ ಪೊಸಿಷನ್ ಮಾಡ್ತೀವಿ, ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇದನ್ನ ನಾವು ಯಾವಾಗ ಹೇಳ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಯಾವ ಸ್ಟೇಟ್ನಲ್ಲಿದ್ದಾನೆ, ಅಂದರೆ ಯಾವ ಸ್ಥಿತಿನಲ್ಲಿದ್ದಾನೆ, ಅಂದರೆ ಅವನು ಹೇಗೆ ಫೀಲ್ ಆಗ್ತಾ ಇದ್ದಾನೆ, ರೈಟ್, ಅನ್ನೋದನ್ನು ಹೇಳ್ತೀವಿ. ಯಾಕೆಂದರೆ ರೆಗ್ಯುಲರ್ ಅಡ್ಜೆಕ್ಟಿವ್ಸಿಂದ ನಾವು ಲಿಮಿಟೆಡ್ ಫೀಲಿಂಗ್ಸ್ನ ಮಾತ್ರ ಹೇಳೋಕ್ಕಾಗುತ್ತೆ, ಎಲ್ಲದನ್ನು ಹೇಳೋಕ್ಕಾಗಲ್ಲ. ಈಗ ನೋಡಿ, ಒಬ್ಬ ವ್ಯಕ್ತಿ ತುಂಬ ಶಾಕಲ್ಲಿದ್ದಾನೆ, ಅವನು ಶಾಕ್ ಸ್ಟೇಟ್ನಲ್ಲಿ ಇದ್ದಾನೆ ಈಗ, ಅಲ್ವಾ? ಆದ್ದರಿಂದ ನಾವು ಹೇಳಬೇಕು ಶಾಕ್ಡ್ ಅನ್ನೋ ವರ್ಡ್ನ ಯೂಸ್ ಮಾಡಿಕೊಂಡು, ಹಿ ಈಸ್ ಶಾಕ್ಡ್ ಅಂತ. ಸೊ ಇದು ವರ್ಬ್ ಕೊಡೋ ಮೀನಿಂಗ್ನ ಕೊಡ್ತಾ ಇಲ್ಲ ಇಲ್ಲಿ ಬಿ ಫಾರ್ಮ್ ಮುಂದೆ ಯೂಸ್ ಮಾಡ್ಕೊಂಡಾಗ. ಇದು ಒರಿಜಿನಲಿ ಆಗಿರೋದು ವರ್ಬೇ, ಬಟ್ ನಾವು ಬಿ ಫಾರ್ಮ್ ಮುಂದೆ ಯೂಸ್ ಮಾಡಿಕೊಂಡು ಅಡ್ಜೆಕ್ಟಿವ್ ಮಾಡ್ಕೊಳ್ತೀವಿ. ಸೊ ಇಂಗ್ಲೀಷ್ನಲ್ಲಿ ಇದೇ ಥರ ಯೂಸ್ ಆಗುತ್ತೆ. ಸೊ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ED ಸ್ಪೆಲ್ಲಿಂಗಿಂದ ಎಂಡ್ ಆಗೋ ಎಲ್ಲ ವರ್ಬ್ಗಳು ಮಾತ್ರನೇ ಅಲ್ಲ, ಅದರಲ್ಲಿ ಬಹಳಷ್ಟು ವರ್ಡ್ಸ್ಗಳು ಅಡ್ಜೆಕ್ಟಿವ್ಗಳ ಥರ ಕೂಡ ಬಿಹೇವ್ ಮಾಡುತ್ತೆ. ನಾನು ಇಲ್ಲಿ ನಿಮಗೆ ಇವತ್ತು ಲಿಸ್ಟ್ ಕೊಡ್ತೀನಿ, ಅದಿಷ್ಟನ್ನು ಕಲ್ತ್ಕೊಂಡ್ಬಿಡಿ. ಆ್ಯಂಡ್ ING ಸ್ಪೆಲ್ಲಿಂಗಿಂದ ಎಂಡ್ ಆಗೋದು ನಿಮಗೆ ಗೊತ್ತಿದೆ, ವಾಕಿಂಗ್, ರೈಟಿಂಗ್, ರೀಡಿಂಗ್, ಇವೆಲ್ಲ ನಿಮಗೆ ಗೊತ್ತು. ಆ್ಯಂಡ್ ಅಷ್ಟು ಸಾವಿರಾರು ವರ್ಡ್ಸ್ಗಳಲ್ಲಿ ಕೆಲವು INGಯಿಂದ ಎಂಡ್ ಆಗೋ ಅಡ್ಜೆಕ್ಟಿವ್ಗಳ ಥರ ಬಿಹೇವ್ ಮಾಡುತ್ತೆ, ಟು ಡಿಸ್ಕ್ರೈಬ್ ಥಿಂಗ್ಸ್ ದಟ್ ಕಾಸ್ ದ ಫೀಲಿಂಗ್ಸ್. ಈಗ ನೋಡಿ, ಬೋರ್ಡ್, ಶಾಕ್ಡ್, ವರಿಡ್, ED ಸ್ಪೆಲ್ಲಿಂಗಿಂದ ಎಂಡ್ ಆಗೋದನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಆ ವ್ಯಕ್ತಿ ಆ ಸ್ಟೇಟ್ನಲ್ಲಿದ್ದಾನೆ, ಅಂದರೆ ಆ ಫೀಲಿಂಗ್ನಲ್ಲಿದ್ದಾನೆ ಅಂತ. ನಾನು ಬೋರ್ ಆಗಿದ್ದೀನಿ, ಶಾಕ್ ಆಗಿದ್ದೀನಿ ಅಂದರೆ ಅದನ್ನು ಉಂಟು ಮಾಡಿದವ್ರು ಯಾರು? ಯಾರಾದರೂ ಒಬ್ರು ಉಂಟು ಮಾಡಿರ್ತಾರಲ್ಲ. ಸೊ ಅವ್ರನ್ನ ನಾವು ಡಿಸ್ಕ್ರೈಬ್ ಮಾಡಬೇಕು, ಅಥವಾ ಆ ವಸ್ತುನ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ನಾವು ING ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ, ವಿಚ್ ಕಾಸ್ ದ ಫೀಲಿಂಗ್ಸ್. ರೈಟ್, ಕಾಸ್, ಸೋರ್ಸ್ ಎಲ್ಲಿರುತ್ತೆ ಅವುಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ. ಅವಾಗ ನಾವು ಹೇಳ್ತೀವಿ ಬೋರಿಂಗ್, ಶಾಕಿಂಗ್, ವರಿಯಿಂಗ್, ಟೈರಿಂಗ್, ಇಂಟ್ರೆಸ್ಟಿಂಗ್, ಇನ್ಸ್ಪೈರಿಂಗ್ ಅಂತ. ಇನ್ನೂ ಕನ್ಫ್ಯೂಷನ್ ಆಗ್ತಿದಲ್ವಾ? ಇಲ್ಲಿ ನೋಡಿ, ನಾನೊಂದು ಫಿಲ್ಮ್ ನೋಡ್ತಾ ಇದ್ದೀನಿ ಟಿವಿನಲ್ಲಿ, ಅದು ತುಂಬ ಬೋರಿಂಗ್ ಆಗಿದೆ. ಸೊ ನಾನು ಹೇಳ್ತೀನಿ ದ ಫಿಲ್ಮ್ ಈಸ್ ಬೋರಿಂಗ್ ಅಂತ. ಯಾಕೆಂದರೆ ಐ ಆಮ್ ಬೋರ್ಡ್. ಸೊ ನೋಡಿ, ಬೋರಿಂಗ್ ಅನ್ನೋ ವರ್ಡ್ನ ನಾನು ಫಿಲ್ಮ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ, ಬೋರ್ಡ್ ಅನ್ನೋದನ್ನು ನನ್ನನ್ನು ಡಿಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಆ ಫಿಲ್ಮ್ ಬೋರ್ಡಮ್ನ ಉಂಟು ಮಾಡ್ತಾ ಇದೆ, ಆದ್ದರಿಂದ ಅದನ್ನು INGಯಿಂದಾನೇ ಡಿಸ್ಕ್ರೈಬ್ ಮಾಡಬೇಕು. ಆದ್ದರಿಂದನೇ ನಾನು ಹೇಳಿದೆ ದ ಫಿಲ್ಮ್ ಇಸ್ ಬೋರಿಂಗ್ ಅಂತ. ಸೊ ಈಗ ನಾನು ಯಾವ ಫೀಲಿಂಗ್ನಲ್ಲಿದ್ದೀನಿ? ಬೋರ್ಡಮ್ ಫೀಲಿಂಗ್ನಲ್ಲಿದ್ದೀನಿ. ನಾನು ಬೋರ್ ಆಗಿದ್ದೀನಿ ಅದನ್ನು ನೋಡ್ತಾ ನೋಡ್ತಾ. ಸೊ ನಾನು ನನ್ನನ್ನು ED-ಇಂದ ಡಿಸ್ಕ್ರೈಬ್ ಮಾಡ್ಕೋಬೇಕು, ಐ ಆಮ್ ಬೋರ್ಡ್ ಅಂತಾನೆ ಹೇಳಬೇಕು. ಐ ಆಮ್ ಬೋರಿಂಗ್ ಅಂತ ಹೇಳಕ್ಕೆ ಬರಲ್ಲ. ಐ ಆಮ್ ಬೋರಿಂಗ್ ಅಂದರೆ ನಾನು ಬೋರ್ಡಮ್ನ ಉಂಟು ಮಾಡ್ತಾ ಇದ್ದೀನಿ ಅಂತ ಆಗುತ್ತೆ. ಸೊ ಅದು ರಾಂಗ್. ಅಗೈನ್, ದ ಫಿಲ್ಮ್ ಇಸ್ ಬೋರ್ಡ್ ಅಂತಲೂ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಫಿಲ್ಮ್ ಆ ಸ್ಟೇಟ್ನಲ್ಲಿಲ್ಲ, ಫಿಲ್ಮ್ ಅದನ್ನು ಉಂಟು ಮಾಡ್ತಾ ಇದೆ. ರೈಟ್, ವಾಟ್ ದ ಫಿಲ್ಮ್ ಇಸ್ ಕಾಸಿಂಗ್? ಇಟ್ ಈಸ್ ಕಾಸಿಂಗ್ ದ ಬೋರ್ಡಮ್. ಹೌ ಐ ಫೀಲ್ ಇಸ್ ಬೋರ್ಡ್. ಸೊ ಈ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ನಾ ಫಿಲ್ಮ್ ನೋಡ್ತಾ ಇದ್ದೀನಿ, ಫಿಲ್ಮ್ ಇಸ್ ಬೋರಿಂಗ್, ಐ ಆಮ್ ಬೋರ್ಡ್. ಸೊ ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡು ಈ ರೂಲ್ನ ಎಲ್ಲ ವರ್ಡ್ಸ್ಗಳಿಗೂ ಅಪ್ಲೈ ಮಾಡಿ ಮುಗ್ದೋಯ್ತು ಅಷ್ಟೇ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ದ ಫಿಸಿಕ್ಸ್ ಲೆಸನ್ಸ್ ಆರ್ ಇಂಟ್ರೆಸ್ಟಿಂಗ್.
ಲೆಸನ್ಸ್ ಪ್ಲೂರಲ್ ಇದೆ ಆರ್, ರೈಟ್. ದ ಫಿಸಿಕ್ಸ್ ಲೆಸನ್ಸ್ ಆರ್ ಇಂಟ್ರೆಸ್ಟಿಂಗ್. ಸೊ ಈಗ ಹೇಳಿ, ಫಿಸಿಕ್ಸ್ ಲೆಸನ್ಗಳು ಇಂಟ್ರೆಸ್ಟ್ನ ಉಂಟು ಮಾಡ್ತಾ ಇದೆ ಅಲ್ವಾ? ಆದ್ದರಿಂದ ನಾನು ಹೇಳ್ತೀನಿ ಫಿಸಿಕ್ಸ್ ಲೆಸನ್ಸ್ ತುಂಬ ಆಸಕ್ತಿಕರವಾಗಿವೆ. ಅಂದರೆ ಅದನ್ನು ಯಾರೇ ಓದಿದ್ರೂ ಕೂಡ ಇಷ್ಟಪಡ್ತಾರೆ, ತುಂಬ ಕಲಿತಾರೆ, ತುಂಬ ವಿಷಯಗಳನ್ನ ತಿಳ್ಕೊತಾರೆ. ಆದ್ದರಿಂದ ಆ ಲೆಸನ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿ ಇದ್ದಾವೆ. ING ಇಂದನೇ ಹೇಳಬೇಕು. ನೀವೇನಾದರೂ ಇಲ್ಲಿ ಫಿಸಿಕ್ಸ್ ಲೆಸನ್ಸ್ ಆರ್ ಇಂಟ್ರೆಸ್ಟೆಡ್ ಅಂದರೆ ರಾಂಗ್, ಅದು ರಾಂಗ್ ಮೀನಿಂಗ್ ಕೊಡುತ್ತೆ, ಗೊತ್ತಾಗ್ತಿಲ್ಲ. ಸೊ ಫಿಸಿಕ್ಸ್ ಲೆಸನ್ಗಳು ಸೋರ್ಸ್ ಆಫ್ ಇಂಟ್ರೆಸ್ಟ್. ಈ ಥರ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ. ಆವಾಗ ನಮ್ಮ ಫ್ರೆಂಡ್ಗೆ ಏನಾಯಿತು, ಇಂಟ್ರೆಸ್ಟ್ ಹುಟ್ಟುತ್ತೆ. ನಾನು ಲೆಸನ್ಸ್ನ ಓದ್ತೀನಿ ಹಾಗಿದ್ರೆ. ಅದಕ್ಕೆ ನಾನು ಹೇಳ್ತೀನಿ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದ ಲೆಸನ್ಸ್ ಅಂತ. ಅಂದರೆ ಅದನ್ನು ಓದೋದಕ್ಕೆ ಅವಳು ಇಂಟ್ರೆಸ್ಟೆಡ್ ಆಗಿದ್ದಾಳೆ, ಅವಳು ಆಸಕ್ತಿಕರಳಾಗಿದ್ದಾಳೆ. ಕನ್ನಡ ವರ್ಡ್ಗಳು ಸೇಮ್ ಇರುತ್ತೆ, ನಾವು ಎಲ್ಲ ಅದೇ ಥರನೇ ಹೇಳ್ಬಿಡ್ತೀವಿ. ನಾವು ಕನ್ನಡದಲ್ಲಿ ತುಂಬ ಸರಿ ತಪ್ಪು ಮಾತಾಡ್ಬಿಡ್ತೀವಿ. ಅದನ್ನು ನೋಡಬೇಡಿ, ಐಡಿಯಾ ನೋಡಿ. ನಾನು ಏನು ಐಡಿಯಾ ಇಲ್ಲಿ ಕನ್ವೆ ಮಾಡ್ತಾ ಇದ್ದೀನಿ ನೋಡಿ. ಲೆಸನ್ಸ್ ಆರ್ ಇಂಟ್ರೆಸ್ಟಿಂಗ್, ಸೊ ಶಿ ಈಸ್ ಇಂಟ್ರೆಸ್ಟೆಡ್. ಆಗಲೇ ಏನಿತ್ತು, ಐ ಆಮ್ ಬೋರ್ಡ್ ಬಿಕಾಸ್ ದ ಫಿಲ್ಮ್ ಇಸ್ ಬೋರಿಂಗ್. ಹಿಯರ್ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದ ಲೆಸನ್ಸ್. ಇನ್ ದ ಲೆಸನ್ಸ್ ಅಂತಲೇ ಹೇಳಬೇಕು ನೀವು. ಓಕೆ, ಅದ್ರ ಮುಂದೆ ಏನೇನು ವರ್ಡ್ಗಳನ್ನ ಹಾಕ್ಬೋದು ನಾನು ಆಮೇಲೆ ಹೇಳ್ಕೊಡ್ತೀನಿ. ಮುಂದಿನ ಕ್ಲಾಸ್ ನೀವೆಲ್ಲ ಕಲ್ತ್ಕೊಂತೀರ. ಬಟ್ ಇಲ್ಲಿ ನೋಡಿ, ಶಿ ಈಸ್ ಇಂಟ್ರೆಸ್ಟೆಡ್ ಬಿಕಾಸ್ ದ ಲೆಸನ್ಸ್ ಆರ್ ಇಂಟ್ರೆಸ್ಟಿಂಗ್. ಇದೇ ಥರನೇ ಹೇಳಬೇಕು, ನೀವು ಇಂಟರ್ಚೇಂಜ್ ಮಾಡಬಾರ್ದು. ಗೊತ್ತಾಗ್ತಿದೆ ಅಲ್ವಾ? ಸೊ ಇಂಟ್ರೆಸ್ಟೆಡ್, ಬೋರ್ಡ್, ಟಯರ್ಡ್, ಶಾಕ್ಡ್ ಇವೆಲ್ಲನೂ ಕೂಡ ವ್ಯಕ್ತಿಗಳಿಗೆ ಹೇಳ್ಬೋದಲ್ವಾ? ಜೀವಂತ ಆಗಿರೋರಿಗೆ ನಾವು ಹೇಳಕ್ಕೆ ಬರುತ್ತೆ. ಲೆಸನ್ಸ್, ಮೂವಿ, ಕ್ಲಾಸ್, ಎಕ್ಸಿಬಿಷನ್ ಇವೆಲ್ಲವುಗಳಿಗೂ ನಾವು ING ಇಂದನೇ ಡಿಸ್ಕ್ರೈಬ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ವ್ಯಕ್ತಿಗಳಿಗೂ ING ಬರುತ್ತೆ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಆಗಲೇ ಏನು ಹೇಳಿದೆ, ED ಸ್ಪೆಲ್ಲಿಂಗಿಂದ ಎಂಡ್ ಆಗ್ತಿರೋ ಅಡ್ಜೆಕ್ಟಿವ್ ಫೀಲಿಂಗ್ನ ಹೇಳುತ್ತೆ. ಯಾರು ಆ ಫೀಲಿಂಗ್ನ ಅನುಭವಿಸ್ತಿದ್ದಾರೆ ಅಥವಾ ಯಾರೋ ಆ ಸ್ಟೇಟ್ನಲ್ಲಿದ್ದಾರೆ. ಸೊ ಆ ಸ್ಟೇಟ್ನಲ್ಲಿದ್ದಾರೆ, ಫೀಲಿಂಗ್ ಅನುಭವಿಸ್ತಿದ್ದಾರೆ ಅಂದರೆ ಅವ್ರಿಗೆ ಜೀವ ಇರಬೇಕು ಅಲ್ವಾ? ವ್ಯಕ್ತಿಗಳು, ಪ್ರಾಣಿಗಳು ಮಾತ್ರನೇ ED ಅಡ್ಜೆಕ್ಟಿವ್ಸಿಂದ ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಅದೊಂದು ಲಾಜಿಕ್ ಅಷ್ಟೇ ಅಲ್ವಾ? ನೋಡಿ, ದ ನ್ಯೂಸ್ ಈಸ್ ಶಾಕಿಂಗ್ ಅಂದ್ರೇನು? ನ್ಯೂಸ್ ಶಾಕಿಂಗ್ ಆಗಿದೆ ಅಂದರೆ ಅರ್ಥ ಏನು? ಆ ನ್ಯೂಸ್ ನೋಡಿದ್ರೆಲ್ಲ ಶಾಕ್ ಆಗ್ತಾರೆ, ಅಂದರೆ ಅದು ಶಾಕ್ನ ಉಂಟು ಮಾಡ್ತಿದೆ. ಅಥವಾ ಈ ಥರನೂ ಹೇಳ್ಬೋದು, ದಟ್ಸ್ ಅ ಶಾಕಿಂಗ್ ನ್ಯೂಸ್ ಅಂತ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಅಡ್ಜೆಕ್ಟಿವ್ನ ನಾವು ನೌನ್ ಹಿಂದೆನೂ ಹಾಕ್ತೀವಿ, ಬಿನ ಮುಂದೆನೂ ಹಾಕ್ತೀವಿ. ಗೊತ್ತಿಲ್ಲ ಅಂದರೆ ಹಳೆ ಕ್ಲಾಸ್ ನೋಡಿ, ಕ್ಲಾಸ್ ನಂಬರ್ 1, 2, 3, 4, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಸೀರೀಸ್ನಲ್ಲಿ. ಸೊ ಇಲ್ಲಿ ದ ನ್ಯೂಸ್ ಇಸ್ ಶಾಕ್ಡ್ ಅನ್ಬಾರ್ದು. ನೀವು ತುಂಬ ಜನ ಅದೇ ಮಾಡ್ತೀರಾ, ಶಾಕ್ ಅಂತಲೂ ಅನ್ಬಾರ್ದು, ಶಾಕಿಂಗ್ ಅಂತಲೇ ಅನ್ಬೇಕು, ಬಿ ಫಾರ್ಮ್ ಮುಂದೆನೇ ಬರಬೇಕು. ಆ್ಯಂಡ್ ಆ ನ್ಯೂಸ್ನ ಕೇಳಿ ಮೈ ಮದರ್ ಈಸ್ ಶಾಕ್ಡ್ ಅಂದರೆ ನಮ್ಮಮ್ಮ ಶಾಕ್ ಆಗಿದ್ದಾರೆ. ಈಗ ಕೇಳಿದ್ದಾರೆ, ಆದ್ದರಿಂದ ನಾನು ಪ್ರೆಸೆಂಟ್ನಲ್ಲಿ ಹೇಳಿದ್ದೀನಿ ಶಾಕ್ಡ್. ಈಗ ಅವ್ರ ಸ್ಥಿತಿ ಹೇಗಿದೆ? ಶಾಕ್ಡ್ ಆಗಿರುವ ಸ್ಥಿತಿನಲ್ಲಿದ್ದಾರೆ. ಮೈ ಮದರ್ ಈಸ್ ಶಾಕ್ ಅನ್ಬಾರ್ದು, ಮೈ ಮದರ್ ಈಸ್ ಶಾಕಿಂಗ್ ಅಂತಲೂ ಅನ್ಬಾರ್ದು, ಮೈ ಮದರ್ ಈಸ್ ಶಾಕ್ಡ್ ಅನ್ಬೇಕು. ಇದು ವರ್ಬ್ ಅಲ್ಲ, ಅರ್ಥ ಆಗ್ತಿದೆ ಅಲ್ವಾ? ಶಾಕ್ಡ್ ಆ್ಯಂಡ್ ಶಾಕಿಂಗ್ ಇವೆರಡು ಅಡ್ಜೆಕ್ಟಿವ್ಸ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಅಡ್ಜೆಕ್ಟಿವ್ ಕೆಲಸ ಏನು? ಫೀಲಿಂಗ್ನ ಹೇಳೋದು, ಎಮೋಷನ್ಸ್ನ ಹೇಳೋದು ಅಲ್ವಾ? ಅದನ್ನೇ ಇಲ್ಲಿ ತಾನೇ ಹೇಳ್ತಾ ಇರೋದು. ಸೊ ನಮ್ಮ ಮದರ್ ಆ ಸ್ಟೇಟ್ನಲ್ಲಿದ್ದಾರೆ. ಯಾವ ಸ್ಟೇಟ್ನಲ್ಲಿದ್ದಾರೆ? ಶಾಕ್ ಆಗಿರೋ ಸ್ಟೇಟ್ನಲ್ಲಿ ಈಗ ಇದ್ದಾರೆ. ಆದ್ದರಿಂದ ನಾನು ಅದೇ ಥರನೇ ಹೇಳಬೇಕಲ್ವಾ? ಶಿ ಬಿಕೇಮ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಏನೂ ಬೇರೆ ವರ್ಡ್ಗಳನ್ನ ನೀವು ಹುಡ್ಕಕ್ಕೆ ಹೋಗ್ಬೇಡಿ, ಸಿಂಪಲ್ ಇದೆ, ಬಿ ಫಾರ್ಮ್ ಮುಂದೆ ಅಡ್ಜೆಕ್ಟಿವ್ ಹಾಕಿ. ಸೊ ನೀವು ಈಗ ಕೇಳ್ಬೋದು, ಶಾಕಿಂಗ್ ಮತ್ತು ಶಾಕ್ಡ್ ವರ್ಬ್ ಆಗಿ ಯೂಸ್ ಮಾಡಿಕೊಂಡ್ರೆ ಇದೇ ಮೀನಿಂಗ್ ಕೊಡುತ್ತಾ ಅಂತ. ನಾನು ಅದನ್ನು ಟೆನ್ಸ್ಗಳು ಬಂದಾಗ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ನಿಮ್ಮ ತಲೆಯಿಂದ ಟೆನ್ಸ್ಗಳನ್ನ ಹೊರಗೆ ತೆಗೆದುಬಿಡಿ. ನೀವು ಟೆನ್ಸ್ಗಳ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನನ್ನ ಟೆನ್ಸ್ಗಳು ಗೊತ್ತೇ ಇಲ್ಲ ಅಂತ ಅಂದ್ಕೊಂಡು ಈ ಕ್ಲಾಸ್ನ ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವೇನಾದರೂ ಕಂಪೇರ್ ಮಾಡೋಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹೇಗೂ ನಾನು ಮುಂದೆ ಕಲಿಸ್ತೀನಿ, ಆವಾಗ ನಿಮಗೆ ಕಂಪ್ಯಾರಿಸನ್ ಅರ್ಥ ಆಗುತ್ತೆ. ಅಲ್ಲಿ ನಾನು ಹೇಳ್ಕೊಡ್ತೀನಿ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವರ್ಬ್ನ, ಅಡ್ಜೆಕ್ಟಿವ್ನ ಅನ್ನೋದನ್ನ ಮುಂದೆ ನಾನು ಟೆನ್ಸ್ಗಳಲ್ಲಿ ಕೊಡ್ತೀನಿ. ನೀವು ಈಗಲೇ ಕಂಪೇರ್ ಮಾಡಿದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಆದ್ದರಿಂದ ನೀವೀಗ ಅಂದ್ಕೊಳ್ಳಿ ನಿಮಗೆ ಟೆನ್ಸ್ ಗೊತ್ತೇ ಇಲ್ಲ ಅಂತ. ಜಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ. ING ED ಇಂದ ಎಂಡ್ ಆಗೋದು ಅಡ್ಜೆಕ್ಟಿವ್ಗಳು, ಆ್ಯಂಡ್ ಅದು ನಾನು ಆಗಲೇ ಏನು ಹೇಳ್ಕೊಟ್ಟೆ ಅದರ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಅವು ನಾವು ಬಿ ಫಾರ್ಮ್ಸ್ ಮುಂದೆನೇ ಯೂಸ್ ಮಾಡಬೇಕು. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹಿಸ್ ಸ್ಪೀಚ್ ಇಸ್ ವೆರಿ ಇನ್ಸ್ಪೈರಿಂಗ್. ನೋಡಿ, ಅವ್ನು ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಾ ಇದ್ದಾನೆ ಆ್ಯಂಡ್ ಬೇರೆಯವ್ರನ್ನ ಅದು ಇನ್ಸ್ಪೈರ್ ಮಾಡ್ತಾ ಇದೆ. ಹಾಗಿದ್ಮೇಲೆ ಅವ್ನ ಸ್ಪೀಚ್ ಈಸ್ ಇನ್ಸ್ಪೈರಿಂಗ್ ಅಂತಲೇ ನಾನು ಹೇಳಬೇಕಲ್ವ? ವೇರಿ ಅನ್ನೋ ವರ್ಡ್ ಹಾಕ್ಬೋದಲ್ವ ಅಡ್ಜೆಕ್ಟಿವ್ನ ಹಿಂದೆ? ಅಂದರೆ ಅವನ ಈಜ್ ತುಂಬ ಸ್ಫೂರ್ತಿದಾಯಕವಾಗಿದೆ. ಅಂದರೆ ಇನ್ಸ್ಪೈರ್ನ ಕಾಸ್ ಮಾಡ್ತಿದೆ, ಇನ್ಸ್ಪೈರ್ನ ಉಂಟು ಮಾಡ್ತಿದೆ ಅಲ್ವಾ ಅದು? ಆದ್ದರಿಂದ ನಾನು ಅದೇ ಥರನೇ ಹೇಳಬೇಕು, ಹಿಸ್ ಸ್ಪೀಚ್ ಈಸ್ ಇನ್ಸ್ಪೈರ್ಡ್ ಅನ್ಬಾರ್ದು. ಕೇಳೋರು ಏನಾಗಿರ್ತಾರೆ? ಇನ್ಸ್ಪೈರ್ಡ್ ಆಗಿರ್ತಾರೆ. ನೋಡಿ, ಇಲ್ಲಿ ನಾನು ಹೇಳಿದೆ ಐ ಆಮ್ ಇನ್ಸ್ಪೈರ್ಡ್ ಬೈ ಹಿಸ್ ಸ್ಪೀಚ್. ಅವನ ಸ್ಪೀಚಿಂದ ನಾನು ಇನ್ಸ್ಪೈರ್ ಆಗಿದ್ದೇನೆ ಅಂತ ಹೇಳಬೇಕಲ್ವ? ಅದರಿಂದ ಬೈ ಹಿಸ್ ಸ್ಪೀಚ್ ಅಂತಲೇ ಅನ್ಬೇಕು. ಸೊ ಇದನ್ನು ಯಾವಾಗ ಹೇಳಬೇಕು? ನಾನೀಗ ಹೋಗಿದ್ದೀನಿ,
ಹಾಲ್ನಲ್ಲಿ ಕೂತ್ಕೊಂಡಿದ್ದೀನಿ, ಅವ್ನ ಸ್ಪೀಚ್ನ ಕೇಳಿದ್ದೀನಿ. ಟುಡೇ ಐ ಆಮ್ ಇನ್ಸ್ಪೈರ್ಡ್ ಬೈ ಹಿಸ್ ಸ್ಪೀಚ್ ಅಂತ ನಾನು ಹೇಳಬೇಕು. ಅದನ್ನು ನಿನ್ನೆ ಆಗಿದ್ದರೆ ಐ ವಾಸ್ ಇನ್ಸ್ಪೈರ್ಡ್ ಅನ್ನಬೇಕು. ಯಾವಾಗಾಗಿತ್ತೋ ಪಾಸ್ಟ್ನಲ್ಲಿ ಅದನ್ನು ನೀವು ಯೂಸ್ ಮಾಡಿ. ನಾನು ಅವನ ಸ್ಪೀಚಿಂದ ಇನ್ಸ್ಪೈರ್ಡ್ ಆಗಿದ್ದೇನೆ, ಸ್ಫೂರ್ತಿಗೊಂಡಿದ್ದೇನೆ. ಸೊ ನಾನು ಐ ಆಮ್ ಇನ್ಸ್ಪೈರಿಂಗ್ ಅನ್ಬಾರ್ದಿಲ್ಲ, ಐ ಆಮ್ ಇನ್ಸ್ಪೈರ್ಡ್ ಅನ್ಬೇಕು. ಇದು ವರ್ಬ್ನ ಮೀನಿಂಗ್ ಕೊಡ್ತಿಲ್ಲ, ಅಡ್ಜೆಕ್ಟಿವ್ನ ಮೀನಿಂಗ್ ಕೊಡ್ತಿದ್ದೀನಿ. ನಾನು ಯಾವ ಸ್ಥಿತಿನಲ್ಲಿದ್ದೀನಿ? ನಾನು ಇನ್ಸ್ಪೈರ್ಡ್ ಆಗಿರೋ ಸ್ಥಿತಿನಲ್ಲಿದ್ದೀನಿ. ಸ್ಪೀಚ್ ಹೇಗಿದೆ? ಸ್ಪೀಚ್ ಇನ್ಸ್ಪೈರಿಂಗ್ ಮಾಡೋ ಹಾಗೆ ಇದೆ. ಅದೇ ಥರ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ದ ಕ್ವಶನ್ಸ್ ವರ್ ವೆರಿ ಕನ್ಫ್ಯೂಸಿಂಗ್. ನಾನು ಬೆಳಿಗ್ಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಎಕ್ಸಾಮ್ನಲ್ಲಿ ಕ್ವಶನ್ಸ್ ವರ್ ವೆರಿ ಕನ್ಫ್ಯೂಸಿಂಗ್, ಅಂದರೆ ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ವು ಅವು. ಆದ್ರಿಂದ ಅವುಗಳು ಹಾಗೆ ಇದ್ದಾವೆ. ಆದ್ರಿಂದ ಅವುಗಳು ಹೇಗಿದ್ವು? ಕನ್ಫ್ಯೂಸಿಂಗ್ ಆಗಿ ಇದ್ದವು. ನಾವು ಕನ್ನಡದಲ್ಲಿ ಕನ್ಫ್ಯೂಸ್ ಅಂತ ಹೇಳ್ಬಿಡ್ತೀವಿ. ನಾವು ಕನ್ನಡದಲ್ಲಿ ಕರೆಕ್ಟ್ ವರ್ಡ್ ಯೂಸ್ ಮಾಡಲ್ಲ. ನೀವು ಕನ್ನಡ ಇಂಗ್ಲೀಷ್ ಕಂಪೇರ್ ಮಾಡಿಬಿಡಿ, ನೋಡಿ ಕನ್ನಡ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಪ್ರಶ್ನೆಗಳು ಗೊಂದಲಮಯವಾಗಿದ್ದವು, ಪಾಸ್ಟ್ ಟೆನ್ಸ್. ಹಾಗಿದ್ಮೇಲೆ ನಾನು ಏನಾಗಿರ್ತೀನಿ ಎಕ್ಸಾಮ್ ಬರೆಯೋ ಟೈಮ್ನಲ್ಲಿ? ನಾನು ಕನ್ಫ್ಯೂಸಿಂಗ್ ಆಗಿರ್ತೀನ, ಕನ್ಫ್ಯೂಸ್ಡ್ ಆಗಿರ್ತೀನ? ಅಗೇನ್ ಇಡಿನೇ ಹೇಳಬೇಕಲ್ವಾ? ಐ ವಾಸ್ ಕನ್ಫ್ಯೂಸ್ಡ್ ಬೈ ದ ಕ್ವೆಶ್ಚನ್ಸ್. ಪ್ರಶ್ನೆಗಳಿಂದ ನಾನು ಕನ್ಫ್ಯೂಸ್ಡ್ ಆಗಿದ್ದೆ. ಸೊ ಇದರ ಅರ್ಥ ನಾನು ಕನ್ಫ್ಯೂಸ್ ಮಾಡಿದೆ ಅಂತ ಅನ್ಕೋಬೇಡಿ. ತುಂಬ ಜನ ಅದನ್ನು ಅನ್ಕೊತಾರೆ. ಇದು ವರ್ಬ್ ಅಲ್ಲ. ವರ್ಬ್ ಆದರೆ ನೀವು ಅಂದ್ಕೊಳ್ಳೋ ಮೀನಿಂಗ್ ಬರುತ್ತೆ, ಆ್ಯಂಡ್ ಅದು ಕೂಡ ತಪ್ಪು. ನಾನು ಟೆನ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಐ ವಾಸ್ ಕನ್ಫ್ಯೂಸ್ಡ್ ಅಂದರೆ ಅರ್ಥ ನಾನು ಕನ್ಫ್ಯೂಸ್ಡ್ ಆಗಿದ್ದೆ. ಮತ್ತು ಪ್ರೆಸೆಂಟ್ನಲ್ಲಿ ಹೇಳಬೇಕಂದ್ರೆ ಐ ಆಮ್ ಕನ್ಫ್ಯೂಸ್ಡ್. ಐ ಆಮ್ ಕನ್ಫ್ಯೂಸ್ಡ್, ಐ ವಾಸ್ ಕನ್ಫ್ಯೂಸ್ಡ್, ಐ ವಿಲ್ ಬಿ ಕನ್ಫ್ಯೂಸ್ಡ್. ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆಗ್ತಿದೆಯಾ? ಕನ್ಫ್ಯೂಸ್ಡ್ದು ಇಲ್ಲ, ಚೇಂಜ್ ಆಗ್ತಿಲ್ಲ. ಯಾಕಂದರೆ ಇದು ಅಡ್ಜೆಕ್ಟಿವ್ ಎಲ್ಲೇ ಹೋದರೂ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಸೇಮ್ ಮೀನಿಂಗ್ ಇರುತ್ತೆ ಅಲ್ವಾ? ಸೊ ಐ ವಾಸ್ ಕನ್ಫ್ಯೂಸ್ಡ್ ಅಂದರೆ ನಾನು ಕನ್ಫ್ಯೂಸ್ ಮಾಡಿದೆ ಅಂತ ಆಬ್ಸಲ್ಯೂಟ್ಲಿ ಅಲ್ವೇ ಅಲ್ಲ. ಐ ವಾಸ್ ಕನ್ಫ್ಯೂಸ್ಡ್ ಅಂದರೆ ಅರ್ಥ ನಾನು ಕನ್ಫ್ಯೂಸ್ಡ್ ಆಗಿದ್ದೆ. ಇಲ್ಲಿ ಕನ್ಫ್ಯೂಸ್ಡ್ ಅನ್ನೋದು ಅಡ್ಜೆಕ್ಟಿವ್, ನಾನು ಆ ಸ್ಥಿತಿನಲ್ಲಿ ಇದ್ದೆ. ಐ ಆಮ್ ಕನ್ಫ್ಯೂಸ್ಡ್ ಅಂದರೆ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಈಗ ನಾನು ಆ ಸ್ಥಿತಿನಲ್ಲಿ ಇದ್ದೀನಿ. ಐ ವಿಲ್ ಬಿ ಕನ್ಫ್ಯೂಸ್ಡ್ ಅಂದರೆ ನಾನು ಕನ್ಫ್ಯೂಸ್ ಆಗಿರ್ತೀನಿ ಮುಂದಕ್ಕೆ. ಐ ವಿಲ್ ಬಿ ಕನ್ಫ್ಯೂಸ್ಡ್ ಬೈ ದ ಕ್ವೆಶ್ಚನ್, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಈ ಥರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇವು ವರ್ಬ್ಗಳಲ್ಲ, ಇವು ಅಡ್ಜೆಕ್ಟಿವ್ಸ್ ರೀತಿ ಯೂಸ್ ಆಗ್ತಾ ಇದೆ. ದ ಬುಕ್ ಇಸ್ ಫುಲ್ ಆಫ್ ಇನ್ಫಾರ್ಮೇಷನ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬುಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಿರಣ್ ಈಸ್ ವೆರಿ ಇಂಟ್ರೆಸ್ಟೆಡ್ ಟು ರೀಡ್ ದೋಸ್ ಬುಕ್ಸ್. ಆ ಬುಕ್ಸ್ಗಳನ್ನು ಓದಲು, ಆದ್ರಿಂದ ಟು ರೀಡ್ ಅಂತ ಹೇಳಬೇಕು. ನೀವು ಮುಂದೆ ಬರೋ ಪಾರ್ಟ್ಗಳನ್ನ ಕೂಡ ನೋಡಬೇಕು, ಯಾಕಂದರೆ ನಾನು ತುಂಬ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಸೊ ಒಂದು ಅಡ್ಜೆಕ್ಟಿವ್ನ ನಾವು ಹೇಗೆ ಪೊಸಿಷನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಬೋರಿಂಗ್. ಅ ಬೋರಿಂಗ್ ಪರ್ಸನ್ ಅಂತ ಅನ್ಬೋದು, ಅಂದರೆ ಬಿಫೋರ್ ಅ ನೌನ್. ನೌನ್ನ ಹಿಂದೆ ಹಾಕ್ಬೋದಲ್ವಾ ಅಡ್ಜೆಕ್ಟಿವ್. ಆರ್ ಇದನ್ನು ಹೇಗೆ ಯೂಸ್ ಮಾಡ್ಬೋದು? ಹೀ ಈಸ್ ಬೋರಿಂಗ್ ಅಂತ ಆಫ್ಟರ್ ಬೀನೋ ಹೇಳ್ಬೋದು. ಹೀ ಈಸ್ ಬೋರಿಂಗ್ ಅಂದರೆ ಅರ್ಥ ಆ ಬೋರಿಂಗ್ ಪರ್ಸನ್ನೇ ಅಲ್ವಾ? ಎರಡೂ ಕೂಡ ಒಂದೇ, ಬಟ್ ಮೇಲಿರೋದು ಆ್ಯಸ್ ಅ ಸಬ್ಜೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ನೀವೆಲ್ಲಾದರೂ ಮಾಡ್ಕೊಂಡ್ರಿ. ಅ ಬೋರಿಂಗ್ ಪರ್ಸನ್ ಈಸ್ ಆಲ್ವೇಸ್ ಬೋರಿಂಗ್ ಅಲ್ವಾ? ಅ ಬೋರಿಂಗ್ ಪರ್ಸನ್ ಈಸ್ ಆಲ್ವೇಸ್ ಬೋರಿಂಗ್. ಎರಡೂ ರೀತಿ ನೀವು ತಗೊಳ್ಳಿ. ಅ ಬೋರಿಂಗ್ ಪರ್ಸನ್ ಈಸ್ ಟಾಕಿಂಗ್ ಟು ಮೀ, ಅ ಬೋರಿಂಗ್ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ದೇರ್. ಹೀ ಈಸ್ ಬೋರಿಂಗ್, ಎರಡೂ ಮೀನಿಂಗ್ ಒಂದೇ ಕೊಡ್ತಾ ಇದೆ ಅಲ್ವಾ? ಸೊ ಇಲ್ಲಿ ಬೋರಿಂಗ್ ಅನ್ನೋದು ಅಡ್ಜೆಕ್ಟಿವ್. ಅದೇ ಥರ ಬೋರ್ಡ್ ಅನ್ನೋದು ನೀವು ಎರಡೂ ಥರನೂ ಯೂಸ್ ಮಾಡ್ಕೋಬಹುದು. ಅ ಬೋರ್ಡ್ ಪರ್ಸನ್, ಹೀ ಈಸ್ ಬೋರ್ಡ್. ಹೀ ಈಸ್ ಬೋರಿಂಗ್ ಅಂದ್ರೆ ಏನೋ? ಅವನು ಬೇಸರ ತರಿಸುವ ವ್ಯಕ್ತಿ. ಈಸ್ ಬೋರ್ಡ್ ಅಂದ್ರೇನೋ? ಬೇಸರಗೊಂಡಿರುವ ವ್ಯಕ್ತಿ. ಸೊ ಕೆಲವು ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಅಲಾರ್ಮ್ಡ್, ಅಲಾರ್ಮಿಂಗ್. ಸೊ ನೀವು ಯಾವತ್ತೂ ಈ ವರ್ಡ್ ಕೇಳಿರಲ್ಲ, ಬಟ್ ಅಲಾರ್ಮ್ಡ್ ಅಂದರೆ ಗಾಬರಿ ಆಗೋದು. ದ ಪೀಪಲ್ ಆಫ್ ದ ಸಿಟಿ ಆರ್ ಅಲಾರ್ಮ್ಡ್ ಬೈ ಕೊರೋನಾ ವೈರಸ್. ಗೊತ್ತಾಗ್ತಿದಲ್ವಾ? ದ ಸಿಚುವೇಶನ್ ಈಸ್ ಅಲಾರ್ಮಿಂಗ್. ಸೊ ಇದು ಎಂಟೈರ್ ಸಿಚುವೇಶನ್ ಹೇಗಿದೆ? ಬೇರೆಯವ್ರನ್ನ ಗಾಬರಿ ಪಡಿಸೋ ಥರ ಇದೆ ಅಲ್ವಾ? ಆದ್ರಿಂದ ದ ಸಿಚುವೇಶನ್ ಈಸ್ ಅಲಾರ್ಮಿಂಗ್, ಸೊ ದ ಪೀಪಲ್ ಆರ್ ಅಲಾರ್ಮ್ಡ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಥರ ನಾನು ಲಿಸ್ಟ್ ಕೊಡ್ತೀನಿ. ವಿಡಿಯೋ ಆದಮೇಲೆ ಇವನ್ನೆಲ್ಲ ಬರ್ಕೊಂಡು ಒಂದು 10 ಸರಿ ಓದಿ ನೆನ್ಪಿಟ್ಕೊಳ್ಳಿ. ಇಷ್ಟನ್ನೇ ಓದಿ, ಮುಂದಕ್ಕೆ ನಾನು ಎಕ್ಸಾಂಪಲ್ ಸೆಂಟೆನ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರತಿಯೊಂದಕ್ಕೂ ಒಂದು ಸ್ಟೆಪ್ ಇರುತ್ತಲ್ವ, ನೀವು ಒಂದೊಂದನ್ನೇ ಕಲ್ತ್ಕೊಂಡು ಹೋಗಬೇಕು. ಅಮ್ಯೂಸ್ಡ್, ಅಮ್ಯೂಸಿಂಗ್. ಸೊ ನಿಮಗೆ ಸಾಧ್ಯ ಆದರೆ ನೀವೇ ಸೆಂಟೆನ್ಸ್ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ. ಅನಾಯ್ಡ್, ಅನಾಯಿಂಗ್. ಅಸ್ಟಾನಿಸ್ಡ್, ಅಸ್ಟಾನಿಷಿಂಗ್. ಅಸ್ಟೌಂಡೆಡ್, ಅಸ್ಟೌಂಡಿಂಗ್. ಕನ್ಸರ್ನ್ಡ್, ಕನ್ಸರ್ನಿಂಗ್. ಎಂಬ್ಯಾರಸ್ಡ್, ಎಂಬ್ಯಾರಸಿಂಗ್. ಎಕ್ಸೈಟೆಡ್, ಎಕ್ಸೈಟಿಂಗ್. ಸೊ ಈ ವರ್ಡ್ ನೀವು ಕೇಳಿರ್ತೀರಲ್ವಾ? ದ ಕಿಡ್ಸ್ ಆರ್ ಎಕ್ಸೈಟೆಡ್ ಟು ಪ್ಲೇ ಎಕ್ಸೈಟಿಂಗ್ ಗೇಮ್ಸ್. ನೋಡಿ, ದ ಕಿಡ್ಸ್ ಆರ್ ಎಕ್ಸೈಟೆಡ್ ಟು ಪ್ಲೇ ಎಕ್ಸೈಟಿಂಗ್ ಗೇಮ್ಸ್. ಎನರ್ಜೈಸ್ಡ್, ಎನರ್ಜೈಸಿಂಗ್. ನಾವು ಐ ಆಮ್ ಎನರ್ಜೈಸ್ಡ್.
ಆಫ್ಟರ್ ಹ್ಯಾವಿಂಗ್ ದಿ ಎನರ್ಜೈಸಿಂಗ್ ಡ್ರಿಂಕ್. ಗೊತ್ತಾಗ್ತಿಲ್ಲ. ಫ್ರೈಟನ್ಡ್, ಫ್ರೈಟನಿಂಗ್. ಇನ್ಸ್ಪೈರ್ಡ್, ಇನ್ಸ್ಪೈರಿಂಗ್. ಓವರ್ವೆಲ್ಮ್ಡ್, overwhelming. Relieved, relieving. Surprised, surprising. Threatened, threatening. Worried, worrying. Bored, boring. Confused, confusing. Devastated, devastating. Depressed, depressing. Discouraged, discouraging. Distressed, distressing. Encouraged, encouraging. Exhausted, exhausting. ಸೊ ಲೆಫ್ಟ್ ಸೈಡ್ನಲ್ಲಿ ಕೊಡ್ತಾ ಇರೋ ಅಡ್ಜೆಕ್ಟಿವ್ಸ್ನೆಲ್ಲ ನೀವು ವ್ಯಕ್ತಿಗಳಿಗೇನೆ ಹೇಳಬೇಕಾಗುತ್ತೆ, ಯಾಕೆಂದರೆ ಅವರೇ ಆಗಿರ್ತಾರೆ. ಅಂದರೆ ಜೀವ ಇರೋರಿಗೆ ನೀವು ಯೂಸ್ ಮಾಡ್ಕೋಬೇಕು. ರೈಟ್ ಸೈಡ್ನಲ್ಲಿರೋ ING ಅಡ್ಜೆಕ್ಟಿವ್ಸ್ ಎಲ್ಲ ಯಾರದನ್ನು ಉಂಟು ಮಾಡ್ತಾರೆ, ಆ್ಯಕ್ಟಿವಿಟೀಸ್ ಉಂಟು ಮಾಡುತ್ತೆ ಅಲ್ವಾ, ಅವುಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ, ವಸ್ತುಗಳು ಉಂಟು ಮಾಡುತ್ತೆ ಅದನ್ನು ಡಿಸ್ಕ್ರೈಬ್ ಮಾಡೋದಕ್ಕೇ ನೀವು ಯೂಸ್ ಮಾಡ್ಕೋಬೇಕು. ರೈಟ್. ಇವಾಗ ನಾನು ಜಸ್ಟ್ ಲಿಸ್ಟ್ ಕೊಡ್ತಾ ಇದ್ದೀನಿ, ನಿಮ್ಗೆ ಐಡಿಯಾ ಬರುತ್ತೆ. ನಾನು ಎಷ್ಟು ಕಲಿಬೇಕು, ಯಾವ್ಯಾವುದೆಲ್ಲ ಈ ಥರ ನೀವೆಲ್ಲೂ ಹುಡ್ಕೋಕ್ಕೆ ಹೋಗ್ಬಿಡಿ. ನಾನು ಕೊಡೋ ಲಿಸ್ಟ್ನೇ ನೀವು ಚೆನ್ನಾಗಿ ಬೈಹಾರ್ಟ್ ಮಾಡಿ ನೆನ್ಪಿಟ್ಕೊಂಬಿಡಿ. ರೈಟ್. ಸದ್ಯಕ್ಕೆ ಬಿಗಿನರ್ ಸ್ಟೇಜ್ನಲ್ಲಿ ನೀವು ಅದೇ ಥರ ಮಾಡಿ. ನಾನು ಕೊಡೋದು ಅಷ್ಟನ್ನೇ ಕಲ್ತ್ಕೊಂಡು ಇಟ್ಕೊಂಬಿಡಿ, ಕಲ್ತ್ಕೊಂಡು ನೆನ್ಪಿಟ್ಕೊಂಬಿಡಿ, ಮುಗೀತಲ್ವಾ. ಮುಂದಕ್ಕೆ ನೀವು ಹೋಗ್ತಾ ಹೋಗ್ತಾ ರೈಟ್ ಇನ್ನು ಸ್ಟಡೀಸ್ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಬಿಗಿನರ್ ಲೆವೆಲಲ್ಲಿ ಇಷ್ಟು ಸಾಕು ನಿಮಗೆ. 90 ವರ್ಡ್ಸ್ ಕೊಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ. ನೆಕ್ಸ್ಟ್, ಫ್ಲ್ಯಾಟರ್ಡ್, ಫ್ಲ್ಯಾಟರಿಂಗ್. ಫ್ರಸ್ಟ್ರೇಟೆಡ್, ಫ್ರಸ್ಟ್ರೇಟಿಂಗ್. ಇನ್ಸಲ್ಟೆಡ್, ಇನ್ಸಲ್ಟಿಂಗ್. ಪ್ಲೀಸ್ಡ್, ಪ್ಲೀಸಿಂಗ್. ಸೊ ಪ್ಲೀಸ್ಡ್ ಅನ್ನೋದು ಎರಡೂ ಮೀನಿಂಗ್ ಕೊಡುತ್ತೆ. ತೃಪ್ತಿ ಪಡು ಅನ್ನೋ ಮೀನಿಂಗು ಕೊಡುತ್ತೆ, ಸಂತೋಷ ಪಡಿಸು ಅನ್ನೋದು ಕೊಡುತ್ತೆ. ರೈಟ್. ಬೇರೆಯವ್ರಿಗೆ ನೀವು ಪ್ಲೀಸ್ ಮಾಡೋ ಅಂತ ಕೇಳಿರ್ತೀರಲ್ವಾ. ಸ್ಯಾಟಿಸ್ಫೈಡ್, ಸ್ಯಾಟಿಸ್ಫೈಯಿಂಗ್. ಟೆಂಪ್ಟೆಡ್, ಟೆಂಪ್ಟಿಂಗ್. ಥ್ರಿಲ್ಡ್, ಥ್ರಿಲ್ಲಿಂಗ್. ಇರಿಟೇಟೆಡ್, ಇರಿಟೇಟಿಂಗ್. ಚಾಲೆಂಜ್ಡ್, ಚಾಲೆಂಜಿಂಗ್. ಕನ್ವಿನ್ಸ್ಡ್, ಕನ್ವಿನ್ಸಿಂಗ್. ಡಿಸಪಾಯಿಂಟೆಡ್, ಡಿಸಪಾಯಿಂಟಿಂಗ್. ಡಿಸ್ಗಸ್ಟೆಡ್, ಡಿಸ್ಗಸ್ಟಿಂಗ್. Disturbed, disturbing. Enchanted, enchanting. Entertained, entertaining. Fascinated, fascinating. Humiliated, humiliating. Gratified, gratifying. Interested, interesting. ಸೊ ತುಂಬ ಜನ ಇದನ್ನು ನೀವು ಬಿಡಿಸಿ ಓದಬಾರ್ದು. ಇಂಟರೆಸ್ಟಿಂಗ್, ಇಂಟರೆಸ್ಟೆಡ್ ಅಲ್ಲ, ಇಂಟ್ರೆಸ್ಟೆಡ್, ಇಂಟ್ರೆಸ್ಟಿಂಗ್ ಈ ಥರನೇ ಓದಬೇಕು. ರಿಲ್ಯಾಕ್ಸ್ಡ್, ರಿಲ್ಯಾಕ್ಸಿಂಗ್. ಶಾಕ್ಡ್, ಶಾಕಿಂಗ್. ಟೆರಿಫೈಡ್, ಟೆರಿಫೈಯಿಂಗ್. ಟೈರ್ಡ್, ಟೈರಿಂಗ್. ಪಝಲ್ಡ್, ಪಝಲಿಂಗ್. ರೈಟ್. ಸೊ ನೀವೇನು ಕನ್ಫ್ಯೂಸ್ ಆಗಬೇಡಿ. ನಾನು ಯಾವ್ಯಾವ ವರ್ಡ್ನೆಲ್ಲ ಕಂಡುಹಿಡಿಬೇಕು, ಇನ್ನೂ ಯಾವ್ಯಾವ ವರ್ಡ್ಸ್ ಇದೆ ಅವೆಲ್ಲದಕ್ಕೂ ನೀವು ಕನ್ಫ್ಯೂಸ್ ಆಗಬೇಡಿ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಕೊಟ್ಟಿರೋ ಲಿಸ್ಟ್ ಅಷ್ಟನ್ನೇ ಬರ್ಕೊಂಡು ಓದಿ ಚೆನ್ನಾಗಿ ಬೈಹಾರ್ಟ್ ಮಾಡಿ ನೆನ್ಪಿಟ್ಕೊಳ್ಳಿ. ಬೇಕಾದ್ರೆ ನೀವು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಆಗಾಗ ಕೇಳ್ತಾ ಇರಿ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಹೊರಗಡೆ ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡಿ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಕ್ಕೆ ನಿಮ್ಗೆ ಹೋಗ್ತಾ ಹೋಗ್ತಾ ನೀವು ಓದ್ತಾ ಇರ್ತೀರಾ, ಕೇಳ್ತಿರ್ತೀರ, ಅವಾಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವು ತುಂಬ ಕಾಮನ್ನಾಗಿ ಯೂಸ್ ಮಾಡೋವು, ಯೂಸೇಜ್ನಲ್ಲಿರೋದು ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಅಷ್ಟನ್ನು ಕೊಟ್ಟಿದ್ದೀನಿ. ರೈಟ್. ಸೊ ಇವತ್ತಿನ ಕ್ಲಾಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಮುಂದಿನ ಕ್ಲಾಸ್ನ ನೀವು ಮಿಸ್ ಮಾಡದೆ ನೋಡಬೇಕು, ಇಲ್ಲಾಂದರೆ ಈ ಟಾಪಿಕ್ ಕಂಪ್ಲೀಟ್ ಆಗಲ್ಲ. ನಾನು ಇನ್ನೂ ನಿಮಗೆ ಡಿಫ್ರೆನ್ಸಸ್ ಹೇಳ್ಕೊಡ್ತೀನಿ, ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಸ್ತೀನಿ, ಡಿಫ್ರೆನ್ಷಿಯೇಟ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಆ ಕ್ಲಾಸ್ಗಳು ನೋಡಿದ್ರೇ ಈ ಟಾಪಿಕ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಮಾತ್ರ ಬೇರೆಯವ್ರಿಗೂ ಇದು ರೀಚ್ ಆಗುತ್ತೆ, ಅವ್ರಿಗೂ ಕಲಿಯೋದಕ್ಕೆ ಈಸಿ ಆಗುತ್ತೆ. ರೈಟ್. ಸೊ ನೀವು ಅದೊಂದು ಕೆಲಸ ಮಾಡಬೇಕು. ಥ್ಯಾಂಕ್ ಯು.